ಕಡೆ ಮಾಡಿದ್ದಾರೆ, ಹೋಗಿ ಸ್ಪಾಟ್ ಕರ್ಕೊಂಡು ಮಾಡೋದು. ಅದಕ್ಕೆ ಈಗ ಬೇರೆಯವರು ಈ ಥರ ಕ್ರೆಡಿಟ್ ಯಾರು ಸಮಸ್ಯೆಗಳವಲ್ಲ ಅವರು ಮುಂದೆ ಬರ್ತಾ ಇದ್ದಾರೆ. ಬಂದಾಗ ಮಾಡಿ ಮೇಡಮ್ ಈಗೇನು ಅಟ್ಲೀಸ್ಟು ಖರೀದಿ ಮಾಡಿದ್ದಾರೆ. ಅದನ್ನು ಹಳೆ ಮೀಟಿಂಗಲ್ಲಿ ಆಗಿತ್ತು, ಅದು ಕಳೆದ ಮೀಟಿಂಗಲ್ಲಿ ಇದನ್ನ ನೀವು ಇಟ್ಟಿಲ್ಲ, ಆದರೆ ಹೇಗೆ ರೆಸಲ್ಯೂಷನ್ ಮಾಡಿ ನಾನು ಅಷ್ಟೇ ಕೇಳ್ತಿರೋದು. ಅದು ಪೆಂಡಿಂಗ್ ಇಡಿ ಅಂತಾನೆ ಹೇಳಿದ್ದು. ಮೊದಲೇ ಏನು ಮಾತಾಡಿದ್ರೆ ಕೆಲಸ ಮಾಡಲಿ ಅಂತ, ಅಲ್ಲಿ ಕೆಲಸನೇ ಆಗಿಲ್ಲ. ಅದು ಹೆಂಗೆ ತಂದ್ರೆ ಸರ್ ಮೀಟಿಂಗಲ್ಲಿ ನೀವು ಆ ಮೋಟ್ರ್ ಎಲ್ಲ ಅಳವಡಿಸೋದೆಲ್ಲ ಅದು ಸರಿ ಇಲ್ಲ ಅಂತ ಎಲ್ಲ ಹೋಗ್ರು ಪಾಠ ನೋಡ್ಬಿಡ್ತಾನೆ ಹೇಳಿದ್ದು. ಅದು ಏನು ಮಾಡ್ತೀನಿ ಅದು ಹೆಂಗೆ ನೀವು ಸೇರಿಸಿದ್ರಿ? ಈಗ ಇಲ್ಲ ರಿಸರ್ವೇಷನ್ ಮಾಡಿ ಈಗ ಮೀಟಿಂಗ್ ಇಲ್ಲದೇನೆ ಸೇರಿಸಿದ್ದಾರೆ ಅಂತಾನೆ ಮಾಡಿ, ಅದನ್ನೇ ಮಾಡಿ. ಏನಂದ್ರೆ ಏನು ಕೆಲಸ ಮಾಡಬೇಕು ಅಂತ ಏನು ವಾರ್ನೆ ಕೊಟ್ಟಿಲ್ಲ ಅದು ಮಾಡ್ಬಿಟ್ಟು ಕೊಡಿ ಮುಗಿತಾ ಮಾಡಿದ್ರೆ ಕೊಡಕ್ಕೆ ಹೋಗ್ಬಿಡಿ. ಮತ್ತೆ ಹೆಂಗ್ ಸೇರಿಸಿದ್ರಿ ಅಂತಾನೆ ನಾನು ಹೇಳ್ತೀನಿ. ಹಂಗಂದ್ರೆ ಈಗ ಬೇರೆದೆಲ್ಲ ಸೇರ್ಸ್ಕೊಂಡಿದ್ರೆ ನಮ್ಗೆ ಗೊತ್ತಿರಲ್ಲ ಅಂತ ತಿಳ್ಕೊಳ್ಳೋದ ಹಿಂಗ್ ಮಾಡಿದ್ರೆ? ಇವಾಗ ಹಾಕೊಳ್ಳಿ ಸರ್ ರೆಸಲ್ಯೂಷನ್. ಅಧ್ಯಕ್ಷ ಹೇಳ್ದಂಗೆ ಕಾಮಗಾರಿಗಳೆಲ್ಲ ಕಂಪ್ಲೀಟ್ ಆದ್ಮೇಲೆ ಕುಡಿ ಅಂತ ಈಗ ಅಧ್ಯಕ್ಷರು ಸೈನ್ ಹಾಕ್ಬಿಟ್ಟವ್ರೆ. ಅಧ್ಯಕ್ಷರು ಗಮನಿಸಿಲ್ವಾ? ಕಾಮಗಾರಿ ಆಮೇಲೆ ನೋಡ್ಬಿಟ್ಟು ಮಾಡಿ ಸರ್. ಕಾಮಗಾರಿಗಳು ಏನ್ ಕಾಮಗಾರಿಗಳೇ ಚಪ್ಪಲಿ ಗಿಪ್ಪಲಿ ಹಾಕ್ಸಿ ರೆಡಿ ಮಾಡ್ಬೇಕು. ಸುಮಾರು ಕೆಲಸಗಳಿವೆ, ಎಲ್ಲ ನಿರ್ಣಯ ಮಾಡ್ಬೇಕು. ಆಯ್ತು, ಅಲ್ಲಿ ಏನೇನಿದೆ ಬಾಕಿ ಕೆಲಸ ನೋಡಬೇಕು. ಅಪ್ಪು ಡ್ರೈವರ್ ಹೋಗೋದಕ್ಕೆಲ್ಲ ಕರೆಕ್ಟ್ ಹಾಕಬೇಕು. ಅವೇನೇನು ಮಾಡಬೇಕು ಮಾಡ್ತಾ ಇದ್ದೀವಿ. ಕಾಮಗಾರಿ ಪೂರ್ಣಗೊಂಡು ಎಲ್ಲ ಆಯಿತು. ಅದೇ ಸರ್ಕಾರದಿಂದ ಬಂದ ಸುತ್ತೋಲೆಗಳು ಗುಂತಳಿ ಗ್ರಾಮದಲ್ಲಿ JJM ಕಾಮಗಾರಿಗಳನ್ನು ಹಸ್ತಾಂತರಿಸಿಕೊಳ್ಳುವ ಬಗ್ಗೆ ಒಂದು ಲೆಟರ್ ಬಂದಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಈಗ ಹುಂಚನಹಳ್ಳಿ ಮತ್ತು ಮಾವನಹಳ್ಳಿ ಫೈನಲ್ ಎಲ್ಲ ಊರುಗಳಲ್ಲೂ JJM ಅಲ್ಲಿ ಹಸ್ತಾಂತರ ಆಗ್ಬಿಟ್ಟಿದೆ. ಇವೆರಡು ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಮಾಡದೇ ಇದ್ದು ಮೇಲೆ ನನಗೆ ಆಲೆ ಪಂಚಾಯತಿಲಿ ಸದಸ್ಯರುಗಳ ಜೊತೆಲೆ ಇದು ಮಾಡಿದ್ರೆ PO ಅವರು ಮಾಡಿಸ್ಕೊತಾ ಇಲ್ಲ ಅಂತ. ಏನಕ್ಕೆ ಅಂದರೆ ನಾನು ಯಾಕೆ ಮಾಡ್ಕೊಳ್ಳಿಲ್ಲ, ಗುಂತಳಿ ಕಂಪ್ಲೀಟ್ ಆಗಿದೆ, ಬಂದು ಕೆಲಸ ಆಗಿಲ್ಲ. ಏನಾಗಿಲ್ಲ, ಈ ಹರಿಸರ ಅವತ್ತು ನಿಮ್ಗೆ ಫೋನ್ ಮಾಡಿ ಹೇಳಿದೆ JJM ಇದಿದೆ ಬರ್ತಾರೆ, ನೀವು ಬರಕಲ್ಲ. ಒಂದೇನಾಗಬೇಕು ಅಂದ್ರೆ ಸಮುದಾಯ ಭವನಕ್ಕಿಂತ ಕಾವೇರಿ ನೀರು ಆ ಪೈಪ್ ಹಾಕುವಾಗ ಮಾಡ್ಸಿದ್ದೀವಿ, ಮೆಟೀರಿಯಲ್ಸ್ ಕೊಡಿಸಿ ಅಂತ ಹೇಳಿದಾರೆ ನಿಮ್ಮೂರ್ನವರು. ಅದಕ್ಕೆ ಅವರು ಮೆಟೀರಿಯಲ್ಸ್ ಕೊಟ್ಬಿಡ್ತೀವಿ ಸರ್, ಅದು ಕೂಲಿ ಏನು ಬರುತ್ತೆ ಅದು ಕೊಟ್ಬಿಟ್ಟು ಉಪಯೋಗ ಮಾಡಿ ಮೀಟಿಂಗ್ ಮಾಡಿ ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ನೀವು ಹ್ಞೂ ಅಂದರೆ ಮೀಟಿಂಗ್ ಕರಿತೀವಿ, ಮೂರಲ್ಲಿ ಬಂದ್ಬಿಟ್ಟು ನೀವು ಸೇರ್ಕೊಂಡು ಹ್ಞೂ ಅಂದರೆ ಓಕೆ. ಇನ್ನೇನಾದ್ರು ಸಣ್ಣ ಪುಟ್ಟದ್ದು ಏನಿತ್ತು, ಟ್ಯಾಂಕರ್ ಗೇಟ್ ಹೊರಗಿತ್ತು, ಅದನ್ನು ಇತ್ತು, ಎಲ್ಲ ಮಾಡ್ಕೊಟ್ಟಿದ್ದಾನೆ. 2 ಸ್ಕೂಲ್ಗಳಿಗೆ ಮತ್ತು ಒಂದು ಅಂಗನವಾಡಿಗೆ ನಲ್ಲಿ ಕೊಟ್ಟದಿಲ್ಲ, ಮೀಟರ್ ಹಾಕಿದ್ದಿಲ್ಲ, ಅದನ್ನು ನೆನ್ನೆ ಹಾಕಿದಾರಂತೆ. ಈಗ ಬೇರೆ ಅದ್ಯಾವ ಮೇಲ್ಗಡೆ ಒಂದು 2 ನಲ್ಲಿ ಹಾಕಿದ್ರು ಅಂತ ಅದು ಹಾಕಿದ್ದಾರೆ. ಅದು ಇನ್ನೊಂದು ನಾನೇ ಬಂದು ನೋಡ್ತೀನಿ. ಇನ್ನೇನಾರ ಇದ್ರೆ ಬೇಗ ಹೇಳ್ಬೇಕು. ನಾವು ಹ್ಯಾಂಡ್ ಓವರ್ ಮಾಡ್ಕೊಂಡು ಬಂದ್ಮೇಲೆ ನಾವು ಏನು ಮಾಡ್ಕೊಂಡು ನೀವು ನೋಡೋದ್ರಿಂದ ಬೇಡ, ನಿಮ್ಮ ಎದುರಿಗೆ ಕರ್ಕೊಂಡು ನಿಮ್ಮ ಎದುರಿಗೆ ಮಾತಾಡ್ಬೋದು. ನೀವೇ ಅಲ್ಲಿಗೆ ಏನಾಗಿದೆ ನೋಡ್ಬಿಟ್ಟು ಹೇಳಿ ನಮ್ಗೆ ಏನಾಗುತ್ತೆ. ಪೇಮೆಂಟ್ ಮಾಡ್ಬಿಟ್ಟು ಅದನ್ನ BS ಕೇಂದ್ರದಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಟ್ಯಾಂಕ್ ಲೀಕೇಜ್ ಬರುತ್ತೆ ಅಂತ ಒಂದು ಬರ್ಕೊಟ್ಟಿದ್ದೀನಿ. ಆ ಟ್ಯಾಂಕ್ ಲೀಕೇಜ್ ಅಟೆಂಡ್ ಮಾಡಿದ್ಮೇಲೆ ಅವ್ರು ಏನು ಹೇಳ್ತಾರೆ, ಈಗ ನನಗಾಗಿದ್ದು ಆಯ್ತಲ್ವಾ, ಪೇಮೆಂಟ್ ಆದರೆ ರಿಸಿಪ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ, BS ಕೇಂದ್ರ ಕೊಡಿ.
ಆನ್ಲೈನಲ್ಲಿ ಗೂಗಲ್ ಆಯಿತು ಇದಕ್ಕೆ ಹೋಗಿ ಅಲ್ಲಿಗೆ ಯಾವತ್ತೊಂದು ಡೇಟ್ ಈ ಸತ್ತು ಪಬ್ಲಿಕ್ ಹೋಗಿ ನಾನು ತಪ್ಪಿದ್ದೆ ಆಗಿಂದ ಕೊಡಿ 50 ರೂಪಾಯಿ ತಗೊಳುತ್ತೆ ಕೊಟ್ಟು ಪೇಮೆಂಟ್ ಮಾಡ್ತೀನಿ. ಹೆಚ್ಚುವರಿ ಹಣ ಮಾಡ್ಕೊಂಡ್ರೆ ಟ್ಯಾಕ್ಸ್ ಫ್ರೀ ಅಂತ ಯೋಚನೆ ಏನು? ಸರ್ ಈಗ ಹೆಚ್ಚುವರಿ ಏನು ಹಾಕೋಣ ಇಂಜಿನಿಯರ್ ಎಸ್ಟಿಮೇಟ್ ತಗೊಂಡಿದ್ದೀವಿ ಏನು ಕಾಮಗಾರಿ ಆಗಿದೆ ಯಾವ ಎಷ್ಟು ಕಾಮಗಾರಿ ಪೇಮೆಂಟ್ ಆಗಲ್ಲ ನೋಡ್ಕೊಳ್ಳಿ. ಅದು ನೋಡ್ಕೊಂಡು ಯಾವ್ದಾರ ಹಾಕಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಮೌಂಟ್ ಇರ್ತದಲ್ಲ ಕೊಡಿ. ಮತ್ತೆ ಇನ್ನೂ 55 ಲಕ್ಷ ಕಳಿಸೋರೆ. ಹಾಂ ಅದು 4 ಕಂತು ಸಾಂಕ್ಷನ್ ಆಗಿದೆ, ದುಡ್ಡು ಬರಲಿಲ್ಲ. ಬಂದರೆ ಜನರಲ್ ಬೀದಿಗೆ ಕೊಡಬೇಕು, ಎಲ್ಲ ಮಾಡಬೇಕು. ಇರೋದು ಅವರು ಹ್ಯಾಂಡ್ ಓವರ್ ಮಾಡಬೇಕು ಸರ್. ಈಗ ಹಸ್ತಾಂತರ ಮಾಡ್ಕೊಂಡು ನಮ್ಮ ಪಂಚಾಯತ್ ಜವಾಬ್ದಾರಿ ಬರುತ್ತೆ. ಆ ಹಸ್ತಾಂತರ ಮಾಡ್ಕೊಂಡ ಮೇಲೆ ಏನಾಯ್ತು, ಉದಾಹರಣೆ ತಗೊಂಡ್ರೆ ಓವರ್ ಕಾಲೋನಿಯಲ್ಲಿ ಮೊನ್ನೆ ಹೊರಗೋಗ್ಬೇಕು ಸರ್. ನಮ್ಮದು ಹೀಟ್ ಮಾಡೋ ಮಿಷಿನ್ ಇಲ್ಲ. ಆ ಮಿಷಿನ್ ಇಲ್ಲ ಅಂದರೆ ಅವ್ರು ಬರೋ ತನಕ 4 ದಿನ ತನಕ 5 ಮನೇಲಿ ನೀರಿಲ್ಲ. ಅವ್ರೇನೆಲ್ಲ ಪಾಪ ಅಲ್ಲಿ ಜನರಿಗೆ ಅರ್ಥ ಆಗಲ್ಲ, ಯಾರು ಹೇಳೋದು ಏನು ಅಂತ ವಾಟರ್ ಮಿಲ್ಗೆಲ್ಲ ಬಾಯಿ ಬಂದು ಹೋಗಪ್ಪ ಅಂತೆಲ್ಲ ಬೋದು ಇದೆಲ್ಲ ಮಾಡಿ ಆ ಮನೆ ನಿಂತ್ಕೊಂಡು ಇದು ಮಾಡಿಸ್ಬೇಕು. ಈಗ ಟ್ಯಾಂಕ್ ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ ಅಂತಲ್ಲ, ಹೋಗಿ ಎಲ್ಲರೂ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ. ಹ್ಯಾಂಡ್ ಓವರ್ ಅದಕ್ಕೆ ನಿಮಗೆ ಇನ್ನೂ 1 ವಾರ ಟೈಮ್ ತಗೊಳ್ಳೋ ಸರ್. ನೀವು ನೋಡಿ ಎಸ್ಟಿಮೇಟ್ ಕೊಡ್ತೀನಿ ನಿಮ್ಗೆ ಜೆರಾಕ್ಸ್ ನೋಡ್ತೀವಿ ಎಸ್ಟಿಮೇಟ್ ಬರ್ತಾರ. ಫಸ್ಟ್ ನೀರು ತುಂಬಿ ಜನಗಳು ಕುಡಿಸಿ ಸಹ ಆಮೇಲೆ ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ. ಕುಡಿತಾರೆ ಸರ್ ತುಂಬಿಸಿ. ಅದು ಡೈರೆಕ್ಟ್ ನೀರು ಮೋಟ್ರು ಕಲ್ಲು ನೀರು ಕುಡಿ ಅಂತ ಹೇಳ್ತಾರೆ. ಕಲ್ಲು ನೀರು ಏನೋ ಸಾಲೋದಕ್ಕೆ ಇಲ್ಲೇ ಮಾಡ್ತಾರೆ. ಇದರಲ್ಲೇ ಟ್ಯಾಂಕ್ ವಾದ ಬರ್ತಾಯಿತ್ತು. ಈ ವಾದ ಅದೇನೋ ಒಂದು ಕೋಟ್ ಹೊಡೆದಾನ 4 ಕೋಟ ಅಂತಿರೋ ಸರ್, ಅದು ನೀವು ಕಡಿಮೆ ಆಗಿದೆ. ಈಗ ಇನ್ನೊಂದು ಕೋಟ ಹೊಡೆಸ್ಬಿಟ್ಟು ನಾನು ನೀರು ನಿಲ್ಲಿಸಿ ನೋಡ್ತೀನಿ, ಅದು ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸರ್ ಹೇಳಿ ಸರ್. ನೀವು ನೋಡಿದಿಲ್ಲ ಸರ್, ಜೆ ಕಂಪ್ಲೀಟ್ ಆಗಿದೆ ಸರ್. ಅವ್ನು ಮಾಡಿದ್ರೆ ಕರೆಕ್ಟ್ ಆಗಿದೆಯಾ? ನಾನು ಟೇಪ್ ಇಡ್ತೀನಿ, ನಿಮ್ಮ ಜೊತೆ ಬರ್ತೀನಿ. ನಾನು ನಿಮ್ಗೊಂದ್ಸಲ ಅವ್ರಿಗೊಂದ್ಸಲ ಕಲಿಸಿಲ್ಲ. ಕಾಂಟ್ರಾಕ್ಟರ್ ಇಂಜಿನಿಯರು ನಾನು ನಿಮಗೆಲ್ಲ ಒಟ್ಟಿಗೆ ಸೇರ್ಕೊಳ್ಳೋಣ. ಒಟ್ಟಿಗೆ ಒಂದೇ ಸಲ ಇಟ್ಕೊಳ್ಳಿ, ಒಂದೇ ಸಲ ಮುಗಿಲಿ. ಈಗ ಒಬ್ಬನಂತರ ಬರೋಬೇಡ. ಅದೆಲ್ಲ ಸಹ ಈ ಜೈಪುರದಲ್ಲಿ ಏನು ಹೆಚ್ಚು ಕಡಿಮೆ ಐತಿ ಇಟ್ಕೊಂಡು ಬಂದಾಗ ಮಾಡ್ಕೊಟ್ಟು ಹಂಗೆ ಆಗ್ಬೇಕು. ಆ ಥರ ಮಾಡ್ಕೊಳ್ಳಿ. ಡಿಪಾರ್ಟ್ಮೆಂಟ್ ಇಂಜಿನಿಯರ್ ನೀವೆಲ್ಲ ಒಟ್ಟಿಗೆ ಹೊಂಟೋಗಿ ಸಹ ಎಲ್ಲ ಕರ್ಕೊಂಡು ಡೇಟ್ ಕೊಟ್ಟರೆ ಒಂದು BWS ಕಮಿಟಿ ಇದೆಯಲ್ಲ ಸರ್, ಅದನ್ನು ಕಾಮಗಾರಿ ಸ್ಥಳ ಪರಿಶೀಲಿಸಿ ಕಾಮಗಾರಿ ಇನ್ನೇನು ಕೆಲಸ ಕೇಳಿ ಎಸ್ಟಿಮೇಟ್ ಪ್ರಕಾರ ಮಾಡ್ಲಿವ ಹಾಂ ಚರ್ಚಿಸಿ ಸಭೆ ಕರೆದು ಮಾಡಿ. ಇಲ್ಲ ಜಾಸ್ತಿ ಕೆಲಸ ಮಾಡಿದ್ರೆ ಅದೇನಿದೆ ಇನ್ನೊಂದು ಎಸ್ಟಿಮೇಟ್ ಕೇಳಿ. ಇಲ್ಲ ಎಸ್ಟಿಮೇಟ್ ಕೆಲಸ ಇದ್ರೆ ಏನಾಗುತ್ತೆ ಮಾಡ್ತಾನೆ ನೋಡಿ ಒಂದು ದಿನ ಚರ್ಚೆ ಮಾಡಿ ಅವರ ಪರ ಹೇಳ್ತಾರೆ, ಅದರ ಥರ ಟ್ಯಾಂಕ್ ಲೀಕೇಜ್ ಆಗ್ತಿಲ್ಲ. ಒಂದು ಕೋಟ ಹೊಡೆದ್ರೆ ಕಡಿಮೆ ಆಗಿದೆ. ಪರಿಶೀಲಿಸಿ ಸಭೆ ಕರೆದು ಮುಂದಿನ ಕ್ರಮ ವಹಿಸುತ್ತೆ. ಕೆಲಸ ಎಲ್ಲ ಮುಗಿದು ಇಂಜಿನಿಯರ್ ಕರ್ಕೊಂಡ್ಬಿಡಿ ಸರ್. ಕಾಮಗಾರಿ ಪೂರ್ಣಗೊಂಡ ನಂತರ ಕರ್ಕೊಂಡು ಹೋಗಿ ನಮ್ಮ PRD ಇಂಜಿನಿಯರ್ನು ಕರ್ಕೊಂಡೋಗಿ ಅವ್ನ ಪ್ರತಿ ಎಷ್ಟು ಮೇಂಟೈನ್ ಮಾಡೋಣ ಅವ್ನು ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ತೋರಿಸಿ ಒಂದು ಡೇಟ್ ಕೊಡಿ ಸರ್. ನಿಮ್ಗಳು ಇವರೇನು ನಂತರ ಹಸ್ತಾಂತರ ಪ್ರಕ್ರಿಯೆ ಕೈಗೊಳ್ಳಲು ಸೂಚನೆ. ನೆಕ್ಸ್ಟ್ ಏರಿಯಾದವರು ನಮಗೆ ಒಂದು ಲೆಕ್ಕ ಹಾಕಿದ್ರು ಸರ್. ಮೈಸೂರು ತಾಲೂಕು ಜೈಪುರ ಹುಬ್ಳಿ ಗುಂಚಳಿ ಗ್ರಾಮದ ವ್ಯಾಪ್ತಿಯಲ್ಲಿ 3 ಎಕರೆ 30 ಎಕರೆನ ಜಾಗನ ಹದ್ದುಬಸ್ತು ಮಾಡಿಕೊಡುವಂತೆ ಕೋರುವ ಬಗ್ಗೆ ಹಾಕಿದ್ದಕ್ಕೆ ಅವರಿಗೆ ನಾವು ವಾಪಸ್ ಸರ್ ಆಲ್ರೆಡಿ ಲೆಟರ್ ರೆಡಿ ಮಾಡಿ ಕೊಟ್ಟಿದ್ದೀವಿ. ಜೈಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಂಚಳಿ ಗ್ರಾಮದ ಗ್ರಾಮ ಠಾಣೆಯಲ್ಲಿ 15 ಜಾಗಕ್ಕೆ ಲೇಔಟ್ ಪ್ಲಾನ್ ತಯಾರಿಸ್ಕೊಡೋಕ್ಕೆ ಅಂತ ನಾವು ಆಲ್ರೆಡಿ ಈಗ ಸಹಾಯಕ ನಿರ್ದೇಶಕರು ನಗರ ಮತ್ತು ಗ್ರಾಮಾಂತರ ಯೋಜನಾ ಕೊಟ್ಟಿದ್ದೀವಿ. ಅವರು ಪ್ಲಾನ್ ಮತ್ತೆ ಇದನ್ನ ಜಾಗಕ್ಕೆ ಲೇಔಟ್ ಮುಂದುವರ್ಸ್ಕೊಂಡು ನೀವು ಪೂರ್ತಿ ಹೇಳ್ತಾ ಇಲ್ಲ. ಈಗ ಅಲ್ಲಿ ಅಳತೆ ಮಾಡೋದ, ಅಳತೆ ಮಾಡ್ಬೇಕಾದ್ರೆ ಮಧ್ಯೆ ಒಂದು ರೋಡ್ ಆಗಿದೆ. ರೋಡು ಸೈಡ್ ಇದ್ದಾರೆ. ಆಮೇಲೆ ಟೌನ್ ಪ್ಲಾನಿಂಗ್ ಪ್ಲಾನ್ ಅಪ್ರೂವ್ ಮಾಡೋರು ಆಶ್ರಯ ಸೈಟ್ ಕೊಡ್ಬೇಕಾದ್ರೆ ಹಿಂದೆ ನಮ್ಮ ಇದರಿಗೆಲ್ಲ ಸುನೀಲು ಸೈಟ್ ಮಾಡಿದ್ರು 91 ಸೈಟ್ ಬಂದಿತ್ತು. ಈಗ 91 ಸೈಟ್ ಬರಲ್ಲ. ಏನಕ್ಕೆ ಅಂದರೆ ನಮ್ಮಲ್ಲಿ ಏನು ಇದು ಮಾಡ್ತಾರೆ ಸರ್, 45% 50% ಟೌನ್ ಪ್ಲಾನಿಂಗ್ ಯೋಜನೆ ಏನಿದೆ ಅದೇ ಥರ ಪಾರ್ಕು CA ಸೈಟು ದೇವಸ್ಥಾನಕ್ಕೆಲ್ಲ ಬಿಟ್ಟು ಅವ್ರು ಮಾಡೋದು. ಅದನ್ನು ಮಾಡಿದ್ವಿ. ಮಾಡಲಿಕ್ಕೆ ಏನಾಯ್ತಂದ್ರೆ ಅಳತೆ ಸಿಕ್ಕಲಿಲ್ಲ. ಮಿಷಿನ್ ಸರ್ವೆ ಮಾಡಬೇಕು ಅಂದರು. ಮಿಷಿನ್ ಸರ್ವೆಗೆ ತಾಲೂಕು ಪಂಚಾಯತಿಂದ ನಮ್ಮೊಂದು ಲೆಟರ್ ಕೊಟ್ಟರು. ನೀವು ಅದು ದುಡ್ಡು ಕಟ್ಟಿ ಕೊಟ್ಟರೆ ಮಿಷಿನ್ ಕಳಿಸ್ಕೊಡ್ತೀವಿ ಅಂತ ನಾವು ಲೆಟರ್ ಕೊಟ್ಟಿದ್ದು. ಅದಕ್ಕೆ 21,000 ರೂಪಾಯಿ ದುಡ್ಡು ಕಟ್ಟಿ ಅಂತ ಬಂದಿದೆ ನಮ್ಗೆ. ಅದು 21,000 ದುಡ್ಡು ಕಟ್ಟಬೇಕು. ಮಾಡಿದರೆ 1,000 ಸಲ ಮಾಡಿ ಎಲ್ಲ ಹಾಕ್ತಾರೆ. ಅದನ್ನು ಈಗ ಸ್ಕೀಮ್ ಮಾಡಬೇಕು. ಎಲ್ಲ ಮುಂಚೆ ಆಸ್ತಿ 2 ಅಂದರೆ ಬರಬೇಕು. ಸೈಟ್ ಬರೋಲ್ಲ, ಕಡಿಮೆ ಇಲ್ಲ. ಸ್ವಲ್ಪ 50-55 ಸೈಟ್ ಬಂದರೆ ಪುಣ್ಯ. ಬಟ್ ಅದು ಬರುತ್ತೆ ಸರಿಯಾಗುತ್ತೆ. ಈಗ 90% ನಿಮಗೆ ಕೊಟ್ಟಿರೋದ್ರಿಂದ ಉಳ್ಕೊಂಡವ್ರಿಗೆ ನಮಗೆ ನಮೂನೆ 16 ಅಂತ ಇದೆ. ಅದು ಅಪ್ಲೋಡ್ ಮಾಡಿದ್ರೆ ತಗೊಂಡ್ರೆ ಮಾತ್ರ ಓದಿದ್ರೆ, ತಗೊಂಡಿಲ್ಲ ಅಂದರೆ ಕಿತ್ತಾಕ ಸುಲಭ ಮಾಡಿದ್ದಾರೆ ಸರ್ಕಾರ. ಯಾಕಂದ್ರೆ ಹಿಂದೆ ಸರ್ಕಾರ ಯೋಜನೆ ಕೊಟ್ಟಿದ್ರೆ, ನಿವೇಶನ ಕೊಟ್ಟಿದ್ರೆ ಬರಲ್ಲ. ಅದನ್ನು ನಾವು ಮಾಡ್ತೀವಿ. ನೀವು ಯಾಕಂದ್ರೆ ಆಗಲೇ ಗ್ರಾಮ ಸಭೆ ಮಾಡಿದ್ದೀವಿ. ಇಲ್ಲ ಅಂದರೆ ಸರ್ ಗ್ರಾಮ ಸಭೆ ಮಾಡ್ತೀವಿ ಅಂತ ಮಾಡಿ ಹೇಳಿ ಸರ್. ಹೇಗೆ ಈ 21,000 ನಾವು ಫಸ್ಟ್ ದುಡ್ಡು ಕಟ್ಟಬೇಕು. ಸಾಲಿಗೆ JCB ಒಂದು 7 ಗಂಟೆ ಕೆಲಸ ಅದನ್ನು ಮಾಡಿಸ್ತೀವಿ ಆ 2 ವಾರದಲ್ಲಿ.
ಸರಿ ಸರ್ ಆಯ್ತು ಗ್ರಾಮ ಸಭೆಯಲ್ಲಿ ಟೌನ್ ಪ್ಲಾನಿಂಗ್ ಕೊಟ್ಟಿದ್ದೀವಿ, ಪ್ಲಾನ್ ಮಾಡ್ಕೊಡಿ ಅಂತ. ಪ್ಲಾನ್ ಅದಕ್ಕೂ ಅದನ್ನ ನೀವು ಅಲ್ಲಿ ಫಾಲೋ ಅದ್ರ ಪ್ರಕಾರನೇ ಮಾಡೋದು ಅಂತ. ಬಟ್ ಸೈಟ್ ಸಂಖ್ಯೆ ಕಡಿಮೆ ಆಗುತ್ತೆ. ನಾವು ಇರೋದೇ 7 ಜಾಸ್ತಿ ಮಾಡಿ ಅಂತ ಕೊಟ್ಟಿದ್ದು, ನೀವು ಕಡಿಮೆ ಮಾಡಿದ್ರಿ ಅಂತಂದ್ರೆ ನಮ್ಮ ಜವಾಬ್ದಾರಿ. ಬೆನಿಫಿಷಿಯರಿನ ಆಯ್ಕೆ ಮಾಡೋದ್ರಲ್ಲಿ ತೊಂದರೆ ಇರೋದು ಸರ್. ಹಾ ಅದೇ ಸರಿ. ಇಲ್ಲ, ಬಂದರೆ ಬರಲ್ಲ, ಅವರೇ ಬರಲ್ಲ, 80% ಕೊಡ್ಬೇಕು, ಬರಲ್ಲ. ಹೆಚ್ಚಿಗೆ ಮಾಡ್ಲಿಕ್ಕೆ ಪ್ರಾಬ್ಲಮ್ ಏನ್ ಮೊದಲೇ ದುಡ್ಡು ಅದೇ ಹೋದ್ರೆ ಇಲ್ಲ, ಅದು ಇಲ್ಲೇ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಪ್ಲಾನ್ ಕೊಡ್ತೀವಿ ನಾವು. ಇಂಜಿನಿಯರಿಂಗ್ ಪಾಸ್ ಮಾಡ್ಬಿಟ್ಟಿದ್ರು, ಒಂದು ದೇವಸ್ಥಾನಕ್ಕೆ ಅವಾಗ ಸ್ಕೂಲ್ ಮಾಡ್ಬಿಟ್ಟಿದ್ರು. ಈಗ ಆ ಥರ ಇಲ್ಲ. ಆಮೇಲೆ ಆನ್ಲೈನ್ ಡೈರಿಗೆ ಜಾಗ ಕೇಳಿದ್ದಾರೆ ಪಕ್ಕದಲ್ಲಿ ಯಾರೋ ಒಂದು ಬೀಳ್ಬಿದ್ದೋಗಿರೋ ಜಮೀನಿದೆ, ಒಂದು 60-40 ಸೈಟು 27 ಸ್ಕೂಲ್ ಪಕ್ಕದ ಅಟ್ಯಾಚ್ ಕಾಂಪೌಂಡ್ ಸ್ಟೇಷನ್ ಕೊಡ್ಬೋದಾ? ಕೊಡ್ಬೋದು ಅಲ್ಲಿ ಇರೋರು ಬಿಡ್ಬೇಕಲ್ಲ ಸರ್. ಬೀಳ್ಬಿದ್ದೆ ನಮ್ಮ ಪೊಸಿಷನ್ ಅದಲ್ಲ, ಅದೇ ಸರ್. ಐತೆ ಯಾರು ಕಡ ಬೇರೆಯವರು ಬೇರೆ ತಕರಾರು ಇದೆಯಾ? ಅಂದ್ರೆ ಅವಾಗಿಂದನೂ ಉಳುಮೆ ಮಾಡ್ತಾ ಬರ್ತಾ ಇದ್ದಾರೆ ಸರ್. ಮಳಿಗೆ ಇಲ್ಲ ಸರ್, ಖಾಲಿ ಇರೋದು. ಸ್ಕೂಲಿಂದ ಪೂರ್ವಕ್ಕೆ ನಮ್ಮ ಮನೆ ಅರ್ಥ ಮಾಡ್ತಿದ್ವಿ, ಮಾರ್ಕ್ ಮಾಡಿಸ್ಬಿಡ್ತೀವಿ. ಸ್ಕೂಲಿಂದ ಸ್ಕೂಲಿಂದ ಈ ಕಡೆ ಪೂರ್ವಕ್ಕೆ ಕಾರ್ನಾಗ ಒಂದು ಬೇಸ್ಮೆಂಟ್ ಹಾಕಿಲ್ವಾ? ಬೇಸ್ಮೆಂಟ್ ಪಕ್ಕದ ಹಿಂದಿಗೆ ಈ ಕಡೆ ಅದೆಲ್ಲ ಗ್ರಾಮ ಕಾಡಕ್ಕೆ ಬರುತ್ತೆ ಸರ್. ಗ್ರಾಮ ಕಾರಣ ಅಲ್ಲ, ನಿಮ್ಮ ತಂದೆ ನಾವು ಏನ್ ವಾದ ಮಾಡೋರು, ಆಮೇಲೆ ತಗೋ ತೋರಿಸ್ತು, ಆಮೇಲೆ ನಿಮ್ಮ ತಂದೆ ಎಲ್ಲ ಇದೆ. ಸರ್ವೆ ನಂಬರ್ 27 ಎಷ್ಟು ಬರುತ್ತೆ? 20 ಸ್ಕೂಲ್ ಹಿಂಭಾಗ ಬರುತ್ತೆ. ಸ್ಕೂಲ್ ಪಕ್ಕದಲ್ಲಿ ಪೂರ್ವಕ್ಕೆ ಒಂದು 7 ಗುಂಟೆ ಖರಾಬ್ ಇದೆ, ಬೀಗ ಖರಾಬ್ ಬೀಡ್ ಬಿದ್ದೋಗಿದೆ. ಬೀಡ್ ಬಿದ್ದೋಗಿರೋ ಭೂಮಿಗೆ ಆಶ್ರಯ ಸೈಟ್ ಕೊಡಕ್ ಬರೋದಂತೆ. ಅದಕ್ಕೇನಂದ್ರೆ ಊರಿಗೆ ಉಪಯೋಗಿಸ್ಬೋದು ನೀವು ಅಷ್ಟೇ. ಅದಕ್ಕೆ ನಿಮ್ಗೆ ಡೈರಿ ಜಾಗ ಇಲ್ಲ ಅಂತಿದ್ರಲ್ಲ, ಆ ಜಾಗದಲ್ಲಿ ಕೊಡಿ ಅಂತ ಹೇಳಿ ಅರ್ಜಿ ಕೊಟ್ಟಿದ್ದೀರಿ. ಕೊಡ್ಬೋದಾ ಕೊಡ್ಬಾರ್ದು? ಅದು ಕಾಂಪ್ಲೇಂಟ್ ಇಲ್ಲ, ಊರಿನವ್ರು ಎಲ್ಲರೂ ಹ್ಞೂ ಅಂದ್ರೆ ಕೊಡ್ತಾ ಇರೋದು, ಯಾರಿಗೂ ಅಲ್ಲ. ಈಗ ನಮ್ಮ ಸರ್ ಅದನ್ನ ಸಭೆ ಸೇರಿ ಮಾತಾಡ್ತಾರೆ ಬಿಡಿ ಸರ್. ಧೈರ್ಯ ಬಗ್ಗೆ ಅದು ಮಾತಾಡ್ಕೊಂಡು ಆಮೇಲಿಂದ ಮಾಡೋಣ ಸರ್. ಆಯ್ತಾಯ್ತು ಸರ್, ಊರ್ಲಿ ಮಾತಾಡ್ಕೊಂಡು ಕೊಡೋದು ಅಂತ resolution ಮಾಡ್ತಾರೆ. ಎಲ್ಲ ಮಾಡಿ ಎಲ್ಲ ಸೇರ್ಕೊಂಡಿದ್ರು ಕೊಡಿ ಅಂದ್ರು. ಅದಕ್ಕೆ ಹೇಳ್ತಾರೆ ನಾಳೆ ಕೇಳ್ತದೆ ಕೊಡಿ ಅಂತ ಹೇಳಿದ್ರು. ಹೇಳಿದ್ರೆ ಕೊಡಿ ಅಂತ ಹೇಳಿದ್ರೆ ಈಗ resolution ಮಾಡ್ಬೇಕು. ಇಬ್ಬರೇ meeting ಇವ್ರ ಪರವಾಗಿ ಚಿಕ್ಕಣ್ಣವ್ರು ನಿಂತು ಮಾಡಿಸ್ರು. ಅದಕ್ಕೆ ಈಗ ನಮ್ಮ ಮೇಜರ್ ಈಗ ಇನ್ನೊಂದ್ಸರಿ ಅದೇ ಬರ್ಕಲ್ಲಿ ಅಲ್ಲಿ ಬೀಡಿದೆ ಗೋಗುಂಟೆಗೆ ಕೇಳಿ 3 ಗುಂಟೆ ಮಾತ್ರ ಜಾಗ ಬರ್ತದೆ. 3 ದಿನ ರೋಡ್ ಹೊಡೋದು, ಕಾಂಕ್ರೀಟ್ ರೋಡ್ ಮುಂದಕ್ಕೆ ಅಳತೆ ಮಾಡಿ ತೋರಿಸು ನಿಮ್ಮ ತಂದೆಗೆ ಅರ್ಥ ಮಾಡಿದ್ರೆ ಆಗ ಕರೆಕ್ಟ್ ಸರ್ ಈಗ 3 ಮೇಲೆ ಬರೋದು ಒಪ್ಕೊಂಡು ನಿಂತಾರೆ. ನೀವು ಫೋನ್ ನೋಡ್ತೀರಿ, ನಿಮ್ಮ ತಂದೆ ಬಾಯಿಲೇ ಇಲ್ಲ. ನೆಕ್ಸ್ಟು ಆಲ್ರೆಡಿ ನಾವು ಲೆಟರ್ ಹಾಕಿದ್ವಿ ಸರ್ ಯೋಜನೆ ನಿರ್ದೇಶಕರಿಗೆ. ಅದು ಮೈಸೂರು ಜಿಲ್ಲೆ, ಮೈಸೂರು ತಾಲೂಕು, ಜೈಪುರ ಹೋಬಳಿ, ಜೈಪುರ ಗ್ರಾಮದ ಸರ್ವೆ ನಂಬರ್ 208/1ರಲ್ಲಿನ 18 ಗುಂಟೆ ಮತ್ತು ಸರ್ವೆ ನಂಬರ್ 208/3ರಲ್ಲಿನ 20 ಗುಂಟೆ ಮತ್ತು 38 ಗುಂಟೆ ವಿಸ್ತೀರ್ಣದ ಜಮೀನುಗಳ ವಾಣಿಜ್ಯ ಉದ್ದೇಶದ ಏಕ ನಿವೇಶನ ವಿನ್ಯಾಸ ನಕ್ಷೆಗೆ ತಾಂತ್ರಿಕ ಅನುಮೋದನೆ ನೀಡುವ ಬಗ್ಗೆ NOC ಕೇಳಿದ್ದಾರೆ ಸರ್. ಅದೊಂದು ಇದು ಹಾಕಕ್ಕೆ ಇದು ನಗರ ಮತ್ತು ಗ್ರಾಮಾಂತರ ಯೋಜನೆ ಸಹಾಯಕ ಕಳಿಸಿದ್ದಾರೆ. ಇದಕ್ಕೆ ಹೋದ ಮೀಟಿಂಗ್ ಬಂದಿತ್ತು, ಅದರಂತೆ ಲೆಟರ್ ಹಾಕಿದ್ವಿ, ಉಲ್ಲೇಖ 1ರಂತೆ. ಸರ್ ಹೇಳಿದಾರಂತಲ್ಲ ಸರ್ ಮೊದಲೇ ಅದನ್ನ ಹೇಳಿದ್ರು. ಡಿಮ್ಯಾಂಡ್ ಕೊಡ್ಬೇಕಂತ ಕೊಡಿ ಸರ್, ಆಯ್ತು. ಏನ್ ಮೇಡಮ್ ಅದೇ ಇದ್ರದ್ದು ಮೈಸೂರು ಜಿಲ್ಲೆ, ಮೈಸೂರು ತಾಲೂಕು, ಜೈಪುರ ಹೋಬಳಿ, ಜೈಪುರ ಗ್ರಾಮದ ಸರ್ವೆ ನಂಬರ್ 208/1ರಲ್ಲಿನ 18 ಗುಂಟೆ, ಸರ್ವೆ ನಂಬರ್ 208/3ರಲ್ಲಿನ ನಕ್ಷೆಗೆ ತಾಂತ್ರಿಕ ಅನುಮೋದನೆ ನೀಡುವಂತೆ ಕೋರಲಾಗಿದೆ. ತಾಂತ್ರಿಕ ಅನುಮೋದನೆಗೆ ಇವರು ಹಾಕಿದ್ರು ಸರ್. ಇಲ್ಲಿಂದಲೇ ಹೋಗ್ತೀವಿ ಪಂಚಾಯತಿಂದಲೇ ತಾಂತ್ರಿಕ ಮಂಜೂರಾತಿ ಕಳಿಸಿದ್ರು. ಎಷ್ಟು ಕೊಟ್ಟಿರೋ ಅಂತ ದಾಖಲಾತಿ ಅಬ್ಜೆಕ್ಷನ್ ಹಾಕ್ತಾರೆ, ಆಮೇಲೆ ದುಡ್ಡು ಕೊಟ್ಮೇಲೆ ಮಾಡ್ತಾರೆ. ನಮ್ದು ಏನು ಬೇಕಾಗಿಲ್ಲ, ಸುಮ್ಮನೆ ನಮ್ಮ ಕೆಲಸ ಕಲಿಸಿರೋದು ಅಷ್ಟೇ. ಆಮೇಲೆ ಈಗ ನೆಕ್ಸ್ಟು JD ಕಟ್ಟೆ ಮಹೇಶ್ವರ ಜಾತ್ರೆ ಬರ್ತಾ ಇದೆ. ಇದ್ರ ಬಗ್ಗೆ ಸ್ವಚ್ಛತೆ ಮತ್ತು ಬಡವರು ಮಾಡೋದು ಈಗ 7 ಗಂಟೆಗೆ ಆರಾಧನೆ ಜಯಪುರದಲ್ಲಿ ನಮ್ಮ ಸ್ವೀಟ್ ಕೊಡಬೇಕಾದ್ರೆ ಮ್ಯಾಕ್ಸಿಮಮ್ ಇವತ್ತು ಮುಗಿಸ್ತೀರಿ. 4 ದಿನದಿಂದ ಕಂಟಿನ್ಯೂಸ್ ಆಗಿ ರಾತ್ರಿ ಮಾಡ್ತಿದ್ದೀವಿ. ದಾರಿ ಪೂರ್ವ ನಾಳೆ ಇದಾದ್ಮೇಲೆ ದಾರಿ ಪೂರ್ವದ್ದು ಒಂದು ದೇವಸ್ಥಾನಕ್ಕೆ ಉದ್ಘಾಟನೆ ಇದೆ, ಅದು ಕ್ಲೀನಿಂಗ್. ಜೈಪುರ ಜೈಪುರ ಮಾಡ್ತಿಲ್ಲ ಸರ್, ಜೈಪುರ ಒಟ್ಟು ಮಾಡಿಲ್ಲ. ಜೈಪುರ ಕೊಟ್ಟರು ಆಳ್ ಕರ್ಕೊಂಡು ದಾರಿಪುರಕ್ಕೆ ತಾಳು ರೆಡಿ ಮಾಡಿವಿ. 15 ತಾರೀಕಿನ ಬರ್ತಾರೆ. ನಮಗೆ ಒಂದು 2 ದಿನ 3 ದಿನ ಆಗೋದು ಕೆಲಸ. ನಿಂತ್ಕೊಂಡು ಯಾರ್ಯಾರು ಮಾಡಿಸ್ಕೊಳ್ಳಿ, ಮಾಡಿಸಿ ಇದೇನಿದೆ ನೀಟ್ ಮಾಡಿಸ್ಕೊಡಿದ್ದಾರೆ.
ಆಯ್ತು. ಅಲ್ಲಿ ಒಬ್ಬರವ್ರು ಮಾಡೋರು ಹಿಡ್ದಾಕಿದೀವಿ, ನೀಟಾಗಿ ಮಾಡ್ಕೊಡ್ತಾರೆ ಅವರು. ನೀವು ಯಾವ ಬೇರೆ ಯಾರು ಆಳುಗಳು ಕರ್ಕೊಬಿಡಿ ನಮ್ಗೆ. ಸರಿ. ಅವರೇ ಬೇಕು ಅಂದ್ರೆ ಮಂಗಳಿ ಮುಗಿಸ್ಬಿಟ್ಟು ಅಷ್ಟು ತಿಂಗಳು ಮುಗಿಸಿ ಅವ್ರ ಕಡೆ ಇಲ್ಲ ಗ್ಯಾಪ್ ಆಗ್ಬಿಡುತ್ತಾ ಮಧ್ಯೆ 1ನೇ ತಾರೀಕು ನಮ್ಗೆ ಬರಕ್ಕೆ ಹೇಳಿದ್ವಿ ಸರ್. ನಮ್ದು 22ನೇ ತಾರೀಕು ಸಂಜೆ ಕ್ಲಿಯರ್ ಆಗಬೇಕು. ನಮ್ಗೆ ಗೊತ್ತಲ್ಲ ಚೆನ್ನಾಗಿ ಮಾಡಿದ್ರಂತೆ, ನೋಡಿ ಬೇಕಾದ್ರೆ ನಮ್ದು ಆದ್ಮೇಲೆ ಕರ್ಕೊಂಡು ಮಾಡಿ. ಕೂರಿಸ್ಕೊಂಡು ಕೂತ್ಕೊಂಡು ಊಟ ಆದರೆ ಟ್ಯಾಂಕ್ ಕೂಡ ಮಾಡಾಕ್ತಲ್ಲ ಮಾಮೂಲಿ ಎಲ್ಲ ಮಾಮೂಲಿ ಈಗಲಿಂದ ಮಾಡ್ಬೇಕು ಸರ್, ಎಲ್ಲ ಒಬ್ಬರು ಸರ್ ಒಂದು ರೂಮ್ ಮಾಡ್ಕೋಬೇಕು, ಹಬ್ಬದಲ್ಲಿ ಹಾಕ್ಬೇಕು ಈಗಲೇ. ಸರ್ ಏನ್ ದೊಡ್ಡ ದೊಡ್ಡ ಕಸ ಅದ ಎಲ್ಲ ಎತ್ತಾಕ್ಸ್ಬಿಟ್ಟು ಈಗಲೇ, ಕೊನೆಯಲ್ಲಿ ಸಣ್ಣ ಪುಟ್ಟ ಕಸ ಎತ್ಸಿರಿ, ಒಂದೇ ಸರಿಗೆ ಎಲ್ಲ ಊರು ಆಗಲ್ಲ, ಕಷ್ಟ ಐತೆ. ಮಾಡ್ಸೋದು. ಇನ್ನು HDP ಪೈಪ್ ಏನು ಅಂದ್ರೆ ಈಗ ನಾನು ಹೇಳ್ತಾ ಇದ್ದಲ್ಲ, ಎಲ್ಲ ಕಡೆ JJM ಬಂದಿರೋದ್ರಿಂದ ಕಪ್ ಪೈಪ್ ಹಾಕೊಂಡು ಕೊಡ್ಬಿಟ್ಟಿದ್ದಾರೆ. ನಮ್ಮ ವಾಟರ್ ಮ್ಯಾನ್ಗಳ ಹತ್ರ ಇಟ್ಟು ಕೊಡೋ ಮಿಷಿನ್ ಯಾವುದೂ ಇಲ್ಲ. ಅದಕ್ಕೆ ಕಂಪಲ್ಸರಿ ಖರೀದಿ ಮಾಡ್ಕೊಂಡು ನೀವು ಮಾಡಿ, ನಮ್ಮ ಕೈ ಇಡೀ ತಾಲೂಕಿನ ನಿರ್ವಹಣೆ ಮಾಡೋಕ್ಕಾರ ಅಂದ್ಬಿಟ್ಟು ಜಿಲ್ಲಾ ಪಂಚಾಯತಿ ಅವರು RWS ಲೆಟರ್ ಕೊಡ್ತಾರೆ. ಈಟಿಂಗ್ ಮಿಷಿನ್ ಎಷ್ಟು 56,000 ರೂಪಾಯಿ ತಂದು ಸರ್. ತಗೊಳ್ಳಿ ಹೋಗಿ ಈಗ ಅದೇ ಮೇನ್ ಈಗ ಎಲ್ಲ ಸಿಗ್ತಾರೆ. ಸರ್ ಈಗ ಚೆನ್ನಾಗಿರೋ ತಗೊಳ್ಳಿ, ಕ್ವಾಲಿಟಿ ಇರೋದನ್ನೇ, ಮಿಷಿನ್ ಚೆನ್ನಾಗಿರೋದು ತಗೊಳ್ಳಿ ಕಂಪ್ನಿದು, ಮತ್ತೆ ರಿಪೇರಿ ತಗೋಬಹುದು. ಆಮೇಲೆ ಈ ಊರಲ್ಲಿ ಆದಿ ಜಾಂಬವ ಸಮುದಾಯ ಭವನದ ಒಂದು 5,000 ರೂಪಾಯಿಗೆ ಎಲ್ಲ ಆಗಿದೆ, ಮೀಟರ್ ಇದೆ, ವೈರಿಂಗ್ ಎಲ್ಲ ಕಟ್ಟಾಗಿ ಇದೆ. ನಮಗೆ ವೈರಿಂಗ್ ಮಾಡ್ಕೊಂಡು ಅಂತ ಕೊಟ್ಟಿದ್ದಾರೆ ಹುಡುಗರು, ಲಾರಿ ಮಾಡ್ಕೊಂಡ್ರೆ ಈಗ ನಾವು ಇನ್ನೂ ದುಡ್ಡು ಕೊಟ್ಟಿಲ್ಲ, 5,000 ರೂಪಾಯಿ ಕೊಡ್ತೀವಿ. ಅದ್ರೊಳಗೆ ಮೇಲಂತ ನಮ್ಗೆ ಅಧಿಕಾರ ಇಲ್ಲ ಅಂದರೆ ಕೊಡ್ಬೋದಾ? ಅದೇ JJM ಹಸ್ತಾಂತರ ಬಗ್ಗೆ ಈಗ ಮಾತಾಡಿದ ಚರ್ಚೆ, ನೀವು ಡೇಟ್ ಕೊಡ್ತೀವಿ, ನಾವು ಬರ್ತೀವಿ. ಲೇಟ್ ಮಾಡಕ್ಕೆ ಹೋಗ್ತೀವಿ, ಡೇಟ್ ಫಿಕ್ಸ್ ಮಾಡಿ ನಾವು ಡೇಟ್ ಮಾಡೋ 12ನೇ ತಾರೀಕು ಮೇಲೆ ನಾವು ಮಾಡ್ಬಿಟ್ಟು ಅಧಿಕಾರಿಗಳು ಅವರೆಲ್ಲ ಅಧಿಕಾರಿಗಳೆಲ್ಲ ಡೇಟ್ ತಗೊಂಡು ಹೇಳ್ಬಿಡಿ ಸರ್ ಇವ್ರಿಗೆ. ಒಂದು ಯೂಸ್ ಮಾಡಿದ್ರೆ ಸಿಸ್ಟಮ್ 12ನೇ ತಾರೀಕು ಮೇಲೆ ಫಿಕ್ಸ್ ಮಾಡಿ ಸರ್. ಆಯ್ತು. ಆಮೇಲೆ ಇವಾಗ ಸೆಂಟ್ ಥಾಮಸ್ ಎಲ್ಲ ಆಗುತ್ತೆ. ಅಲ್ಲಿ ನಾವು ಒಂದು ಸೋಲಾರ್ ಲೈಟ್ ಹಾಕಿದ್ವಿ. ಒಂದು ಮೀಟಿಂಗ್ ಅಂತ ಸೋಲಾರ್ ಲೈಟ್ ಪಕ್ಕಕ್ಕೆ ಬಂದ್ಬಿಟ್ಟು ಅವರು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕಿದ್ರು ಸ್ಕೂಲ್ ಸರ್. ಅವತ್ತೇನೋ ಮಳೆಗೋ ಗಾಳಿಗೋ ಒಂದು ಈಗ ಮೊನ್ನೆ ಟಚ್ ಆಗ್ಬಿಟ್ಟು ಗಾಳಿಗೆ ಮೇಲೆ ಬೋರ್ಡ್ ಅಟೆಂಡೆನ್ಸ್ ಅಂಡ್ ಲೀವ್ ಮ್ಯಾನೇಜ್ಮೆಂಟ್ ಅಲ್ವಾ? ಆಮೇಲೆ ಅವನು ನಮ್ಗೆ ಪರ್ಮಿಷನ್ ತಗೊಂಡಿಲ್ಲ, ಅವನೇ ಮಾಡಿ ಅಂತ ಹೇಳಿದ್ರು, ಮಾಡ್ತಾರೆ. ರಿಜಿಸ್ಟ್ರೇಷನ್ ಬೋರ್ಡ್ ತಗೊಂಡ್ಬರೋದಿಲ್ಲ, ರಿಜಿಸ್ಟ್ರೇಷನ್ ಬೇರೆ ಕಡೆ ನೆಡುವ ಕ್ಲಿಕ್ ಮಾಡಿದ್ದೀನಿ. ಬೇರೆ ಕಡೆ ಇಟ್ಟು ಆಮೇಲೆ ಅದಕ್ಕೆ ಪೆನಾಲ್ಟಿ ದುಡ್ಡು ಕಳಿಸಿ ಕೊಡ್ಬೇಕಾಗ್ತಿದೆ. ಆಯ್ತು, ಖರ್ಚು ಮಾಡಿ ಸರ್, ಆಯ್ತು. ಆಮೇಲೆ ಕೆಲ್ಲಳ್ಳಿ ಕೆರೆಗೆ ಏಷ್ಯನ್ ಪೇಂಟ್ ಅವರು ಮತ್ತೆ ಹೊಸದಾಗಿ ಹುಳ ಬಿಟ್ಟು ಆ ಹುಳದಿಂದ ನೀರು ಯಾವ ಗಲೀಜು ಆಗ್ಬಾರ್ದು ನೀವು ಮಾಡೋಕ್ಕೆ ಮಾಡಿದ್ದಾರೆ. ಖಾಲಿ ನೀವು ಕರೆದಿದ್ದ ಸದಸ್ಯರುಗಳನ್ನ ಸಭೆ ಕರೆದಿದ್ದ ಅವರು ಇಲ್ಲ, ಅವ್ರು ಕೂಡ ಟ್ರಯಲ್ ನೋಡ್ಕೊಂಡು ನೀವು ಮಾಡಿ ಅಂತ ಈಗ ಬಿಟ್ಟಿದಾರಮ್ಮ ನಿಮಗೆ ನಾಟಕ ಎಲ್ಲ ಮಾಡಿದಾರ ಬಿಟ್ಟವ್ರ ಅವ್ರು ಬಂದು ಇದರಲ್ಲಿ ಆಮೇಲೆ ವಾಟ್ಸಪ್ ಸೆಲೆಕ್ಟ್ ಟೈಪ್ ಏನು ಬೇಡ. ICT ಹಂಗೆ ಆನ್ ಮಾಡಿ ಚೆಕ್ ಮಾಡಿಲ್ಲ ಸ್ಟಾಫ್. ಈಗ ದಯವಿಟ್ಟು ಸದಸ್ಯರು ಬೀದಿ ದೀಪದ ನೋಡಿ ನಮ್ಮಲ್ಲಿ ಇರದೆ 54 ಗುಂಪಿನಲ್ಲಿ 54 ಮೀಟರ್ 2 ಬೀದಿ ದೀಪದ KEB ಅವರು ಯಾವ ಇದು ಮಾಡ್ಕೊಂಡು ನಮಗೆ ನೋಟಿಸ್ ಕೊಟ್ಬಿಟ್ಟು ಹಿಂದಿನ ಬೇಗ ನೋಟಿಸ್ ಕೊಟ್ಟು ಅಲ್ಲ ಆಫ್ ಮಾಡ್ತಾರೆ. ನಮಗೆ ಬಂದೆ ನಮ್ಮ ಮೀಟರ್ ಹತ್ರ ಇದೀವಿ, ನಾವು ಲೆಕ್ಕ ಕೊಟ್ಟಿದ್ದೀವಿ, ಇಲ್ಲಾಂದ್ರೆ ಕಟ್ ಮಾಡ್ತೀವಿ ಅಂದ್ಬಿಟ್ಟು ಲೆಕ್ಕ ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲರೂ ಅನ್ಆಥರೈಸ್ ಆಗಿ ಮೀಟರ್ ಕನೆಕ್ಷನ್ ಇದೆ ನೇರ ಹೋಗಿದ್ದರೆ ಹೇಳ್ಬಿಡಿ, ಒಂದು ಕಟ್ ಮಾಡಿಸ್ಕೊಳ್ತಾರೆ, ಇಲ್ಲ ಅಂದ್ರೆ ದಂಡ ಆಗ್ತಾರೆ. ಆಮೇಲೆ ಧನಿನ್ ಹಾಸ್ಪಿಟ್ಲ್ ಅವರು ಒಂದು ರೈಸ್ ಸಂಘಗಳಿಗೆ ಸ್ಟ್ರೈಕ್ ಮಾಡಿದ್ರಂತೆ, ನಿಮ್ಮಲ್ಲಿ ಒಂದು ಧ್ವಜಸ್ತಂಭ ಇಲ್ಲ ಅಂತ. ನಮಗೆ ಯಾವುದೋ ಫಂಡ್ ಇಲ್ಲ, ಗ್ರಾಮ ಪಂಚಾಯತಿ ಮಾಡ್ಕೊಡಿ ಅಂತ ಕೊಟ್ಟರು. ಅಲ್ಲಿ ಯಾವ ಫಂಡ್ ಬರುತ್ತೆ ಮಾಡ್ಕೊಡಕ್ಕೆ ಒಂದು ಹಳೆ ನಾನು ಹೇಳಿದೆ, ನಾವು ಕೊಡ್ಸ್ಕೊಡ್ತೀವಿ, ಇಲ್ಲ ಕಂಬ ಪೈಪ್ ಕೊಡ್ತೀವಿ, ಮಾಡ್ಕೊಳ್ಳಿ ಸರ್ ಅಂತ ಸಹ ನಮ್ಮ ಕೈಲಿ ಮಾಡ್ಕೊಡಿ ಸರ್, ಸಣ್ಣ ಕೊಟ್ಟರು. ಈಗ ಅಂಗನವಾಡಿದು ಕಾರ್ಯಕರ್ತೆ ದಾರಿ ಕೊಡೋದು ಕಾಲ್ ಮಾಡಿದ್ರು, ಆಗಿದೆ, ಫೈನಲ್ ಆಯ್ತು, ಏನೋ ರಿಕ್ರೂಟ್ಮೆಂಟು ಗೊತ್ತಿಲ್ಲ, ಫೈನಲ್ ಆಗಿದೆ. ನಮಗೆ ಟೈಮ್ ಹೋಗಿದೆ. ಗುಂಪಿನಲ್ಲಿ ಗ್ರಾಮ 7 ನಂಬರ್